ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗೋದಿದೆಯ ತೊಡಗಿ ಬೆಳಗೋದಿದೆಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಪಾವನವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ತೈಲವನೆರೆದು
ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತವನಾರು ಬಲ್ಲರಯ್ಯ, ಇದರಂತವನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತವನಾರು ಬಲ್ಲರಯ್ಯ, ಇದರಂತವನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ, ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ. ತವಕ ಎನಗಾಯಿತು ಹೇಳ ಚೆನ್ನ ಮಲ್ಲಿಕಾರ್ಜುನ, ತವಕ ಎನಗಾಯಿತು ಹೇಳ ಚೆನ್ನ ಮಲ್ಲಿಕಾರ್ಜುನ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತವನಾರು ಬಲ್ಲರಯ್ಯ, ಇದರಂತವನಾರು ಬಲ್ಲರಯ್ಯ, ಬಲ್ಲರಯ್ಯ, ಬಲ್ಲರಯ್ಯ. ಜಗಜ್ಯೋತಿ ಬಸವೇಶ್ವರ, ಜಗಜ್ಯೋತಿ ಬಸವೇಶ್ವರ, ಜಗಜ್ಯೋತಿ ಬಸವೇಶ್ವರ, ಜಗಜ್ಯೋತಿ ಬಸವೇಶ್ವರ. ಜಗವನ್ನೇ ಪಾಲಿಪ ಬೃಹದಾರಣಿಯಯ್ಯ, ಜಗವನ್ನೇ ಪಾಲಿಪ ಬೃಹದಾರಣಿಯಯ್ಯ. ಜಗಜ್ಯೋತಿ ನಿಯಮಗೆ ಕರುಣೆಯ ತೋರಯ್ಯ, ಜಗವನ್ನೇ ಪಾಲಿಪ ಬೃಹದಾರಣಿಯಯ್ಯ. ಜಗಜ್ಯೋತಿ ನಿಯಮಗೆ ಕರುಣೆಯ ತೋರಯ್ಯ, ಜಗಜ್ಯೋತಿ ಬಸವೇಶ್ವರ, ಜಗಜ್ಯೋತಿ ಬಸವೇಶ್ವರ. ಈ ಸಕಲ ಜನಮನಕ್ಕೆ ಏಕದೇವನ ತೋರಿ, ಈ ಸಕಲ ಜನಮನಕ್ಕೆ ಏಕದೇವನ ತೋರಿ. ಆದಿನಿಯ ಕೈಲಾಸ ಇರಿಸಿ ಬೆಳೆಸಿದವ, ಈ ಸಕಲ ಜನಮನಕ್ಕೆ ಏಕದೇವನ ತೋರಿ. ಆದಿನಿಯ ಕೈಲಾಸ ಇರಿಸಿ ಬೆಳೆಸಿದವ, ಜಗಜ್ಯೋತಿ
ಬಸವೇಶ್ವರ ಆ ಜಗಜ್ಯೋತಿ ಬಸವೇಶ್ವರ ನುಡಿದಂತೆ ನಡೆದವನು ನಡೆದಂತೆ ನುಡಿದವನು ನುಡಿದಂತೆ ನಡೆದವನು ನಡೆದಂತೆ ನುಡಿದವನು ನಡೆ ನುಡಿಗಳಂದಾಗಿ ಜೀವನದಿ ಬೆಳಗಿದನು ನುಡಿದಂತೆ ನಡೆದವನು ನಡೆದಂತೆ ನುಡಿದವನು ನಡೆ ನುಡಿಗಳಂದಾಗಿ ಜೀವನದಿ ಬೆಳಗಿದನು ಜಗಜ್ಯೋತಿ ಬಸವೇಶ್ವರ ಆ ಜಗಜ್ಯೋತಿ ಬಸವೇಶ್ವರ ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ ಎಲ್ಲರಿಗೆ ಬಲ ತುಂಬಿ ಕೊಡುತ್ತಿರುವ ಇನಿಯನ್ನ ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ ಎಲ್ಲರಿಗೆ ಬಲ ತುಂಬಿ ಕೊಡುತ್ತಿರುವ ಇನಿಯನ್ನ ಜಗಜ್ಯೋತಿ ಬಸವೇಶ್ವರ ಆ ಜಗಜ್ಯೋತಿ ಬಸವೇಶ್ವರ ಬಾರೆ ಮಾಡಿಸಿ ಕಲ್ಯಾಣದೊಡನೆಸಿ ಬಾಗೇವಾಡಿಯೊಳಗಿಸಿ ಕಲ್ಯಾಣದೊಳಗೆಸಿ ತ್ಯಾಗ ಜೀವನಕ್ಕಾಗಿ ನೀರಾಂಬಿಕೆಯ ವಹಿಸಿ ಬಾಗೇವಾಡಿಯೊಳಗಿಸಿ ಕಲ್ಯಾಣದೊಳಗೆಸಿ ತ್ಯಾಗ ಜೀವನಕ್ಕಾಗಿ ನೀರಾಂಬಿಕೆಯ ವಹಿಸಿ ಜಗಜ್ಯೋತಿ ಬಸವೇಶ್ವರ ಆ ಜಗಜ್ಯೋತಿ ಬಸವೇಶ್ವರ ಜಗವನ್ನೇ ಪಾಲಿವ ಬೃಹದಾರಣಿಮಯ್ಯ ಜಗವನ್ನೇ ಪಾಲಿವ ಬೃಹದಾರಣಿಮಯ್ಯ ಜಗಜ್ಯೋತಿ ನಿಯಮಗೆ ಕರುಣೆಯ ತೋರಯ್ಯ ಜಗವನ್ನೇ ಪಾಲಿವ ಬೃಹದಾರಣಿಮಯ್ಯ ಜಗಜ್ಯೋತಿ ನಿಯಮಗೆ ಕರುಣೆಯ ತೋರಯ್ಯ ಜಗಜ್ಯೋತಿ ಬಸವೇಶ್ವರ ಆ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಜ್ಯೋತಿ ಬಸವೇಶ್ವರ. ಲಿಂಗಾಯ ನಮಃ. ಎಲ್ಲರಿಗೂ ಶರಣ. ತನು ಮನ ಧನವೆಂಬ ಕನ್ನಡಿ ನೋಡಯ್ಯ ತನು ಮನ ಧನವೆಂಬ ಕನ್ನಡಿ ನೋಡಯ್ಯ ಎನ್ನದು ಅಲ್ಲ ನಿನ್ನದು ಅಲ್ಲ ಎನ್ನದು ಅಲ್ಲ ನಿನ್ನದು ಅಲ್ಲ ತನು ಮನ ಧನವೆಂಬ ಕನ್ನಡಿ ನೋಡಯ್ಯ ಬರಿಯ ಭ್ರಮೆಯ ಮಾತು ನೋಡಯ್ಯ ತಂದೆ ಬರಿಯ ಭ್ರಮೆಯ ಮಾತು ನೋಡಯ್ಯ ತಂದೆ ಆ ಭ್ರಮೆಗೊಳಗಾಗಿ ನಿಮ್ಮ ಶ್ರೀಚರಣವ ಆ ಭ್ರಮೆಗೊಳಗಾಗಿ ನಿಮ್ಮ ಶ್ರೀಚರಣವ ಬಿಡನ ಕೂಡಲ ಸಂಗಮ ದೇವ ಬಿಡನ ಕೂಡಲ ಸಂಗಮ ದೇವ ತನು ಮನ ಧನವೆಂಬ ಕನ್ನಡಿ ನೋಡಯ್ಯ ತನು ಮನ ಧನವೆಂಬ ಕನ್ನಡಿ ನೋಡಯ್ಯ ಎನ್ನದು ಅಲ್ಲ ನಿನ್ನದು ಅಲ್ಲ ಎನ್ನದು ಅಲ್ಲ ನಿನ್ನದು ಅಲ್ಲ ತನು ಮನ ಧನವೆಂಬ ತನು ಮನ ಧನವೆಂಬ ತನು ಮನ ಧನವೆಂಬ ಕನ್ನಡಿ ನೋಡಯ್ಯ. ಧನ್ಯವಾದ.
ಆಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ ದೇವೆ ದೇಗುಲ, ಎನ್ನ ಕಾಲೇ ಕಂಬ ದೇವೆ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಶಿರವೇ ವನ್ನ ಕಳಸವಯ್ಯ. ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ, ಕೂಡಲ ಸಂಗಮ ದೇವ ಕೆಳಯ್ಯ. ತಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ತಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ, ಬಡವನಯ್ಯ, ಬಡವನಯ್ಯ. ಗಜಮುಖನ ಶ್ರೀ ಗರ್ಭಗಣನಾಥ, ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿ ಶ್ರೀ ಗೌರಿವರ ಪುತ್ರ ಶಿವನ ಸುಕುಮಾರ. ಕೊಡು ನನಗೆ ಮತಿಗಳ ನಿನ್ನ ಪಾದ ಚರಣಗಳಿಗೆ ಮೊದಲು ಶರಣು ಶರಣಯ್ಯ. ಶರಣೋ ಶರಣಯ್ಯ. ಶಂಕರ ಕಲ್ಯಾಣ ಪಟ್ಟಣ ಎಂಬುದು ಕಡಲನೆ ಕೈಲಾಸ. ಮೆಟ್ಟಿಗೆ 12 ಯೋಜನ ದಾರ. ಯಾ ಸುವಿಯೇಳಮ್ಮ ದೇವಾರ ದೇವಾರ ಸುವಿ. ಕಡೆಯನೆಯ ಕೈಲಾಸಕ್ಕೆ ಕಲ್ಯಾಣದ ಒಳಗೆ ನಮ್ಮ ಬಸವಾದಿ ಬಸವಣ್ಣ ಇರೋ ದಾರ. ಸುವಿಯೇಳಮ್ಮ ದೇವಾರ ದೇವಾರ ಸುವಿ. ಒಂದು ದಿನದಲ್ಲಿ ಸ್ವಾಮಿ ಬಸವಾದಿ ಬಸವಣ್ಣ ನಂದಿಗುರು ಮಠದ ಮುಂಭಾಗದಲ್ಲಿ ನಿಂತಿದ್ದಾರೆ. ಜಾತಿಗಳ ಅರಣ್ಯ ಮಾದಿಗಳ ಅಳಗಿನವರು ರಾಜಬೀದಿಯಲ್ಲಿ ಬಸವಣ್ಣನ ಮುಂದೆ ಬರ್ತಿರ್ಬೇಕಾದ್ರೆ ಸ್ವಾಮಿ ಬಸವಾದಿ ಬಸವಣ್ಣನವರು ಸಿಕ್ಕದಲ್ಲ. ಆಹಾ, ಇಂದು ನನ್ನ ಪುಣ್ಯ ದಿನ ಎಂಬುದಾಗಿ ಸ್ವಾಮಿ ಮಾದಿಗರ ಅಳಗಿನವರು ಅಯ್ಯ ಬಸವಣ್ಣನವರಿಗೆ ಶರಣ ಎಂದಾರ ಅಂತ. ಸುವಿಯೇಳಮ್ಮ ದೇವಾರ ದೇವಾರ ಸುವಿ. ಯಾವಾಗ ಮಾದಿಗರ ಅರಳಿಯ ಶರಣೋ ಬಸವಣ್ಣನವರಿಗೆ ಎಂಬುದಾಗಿ ನುಡಿದಿದ್ದಾರೆ. ಅರಳಿನ ಗುರುಭಕ್ತಿ ನೋಡಬೇಕು, ಅವರ ಮರ್ಮ ಸೋಸಬೇಕೆಂಬುದಾಗಿ ಸ್ವಾಮಿ ಕಲ್ಯಾಣ ಪಟ್ಟಣದ ಒಡೆಯ, ಭೂಲೋಕದ ಒಡೆಯ ನಮ್ಮಪ್ಪಾಗಿ ಬಸವಾದಿ ಬಸವಣ್ಣನವರು ಭೂಮಿಗೆ ದೊಡ್ಡವರು. ಅರಳಿನ ಗುರುಭಕ್ತಿ ನೋಡ್ಬೇಕು ಅಂತ ಹೇಳಿ ಏನಂತ ನೋಡುತ್ತಿದ್ದಾರೆ. ಅಲ್ಲಪ್ಪ ನನಗೆ ಶರಣ ಎಂಬುದಾಗಿ ನೋಡಿದಪ್ಪ ಗಣಶರಣ. ಅಯ್ಯ ಅರಳಿನವರಿಗೆ ಶರಣ ಶರಣಾರ್ಥಿ. ಸುವಿಯೇಳಮ್ಮ ದೇವಾರ ದೇವಾರ ಸುವಿ. ಯಾವಾಗ ಬಸವಾದಿ ಬಸವಣ್ಣ ಅರಳಿನವರಿಗೆ ಶರಣೇ ಶರಣಾರ್ಥಿ ಎಂಬುದಾಗಿ ನಡೆದು ಬಿಟ್ರು. ಬಸವಣ್ಣನ ಶರಣಗಳ ಕೇಳಿದರಲ್ಲ ಹೇಳಪ್ಪ ನಾನೀಗ ಕೆಟ್ಟ ಎಂಬುದಾಗಿ ಅಡಗಿದ್ದರಂತೆ. ಮರು ಮಾತನಾಡದೆ ಅವರ ಗುರುಮಠಕ್ಕೆ ಬಂದು ಮಕಾಡು ಮಲಗಿದ್ದಾರೆ ಮಹಾದೇವರ ಎಳೆಯನವರು. ಮರದಿಯಾದಂತಹ ಕಲ್ಯಾಣಮ್ಮ ಬಹಳ ರೋಮಾಂಚನವಾಗಿ ಕಣ್ಣೀರನ್ನು ತಿಂತ ಬಿಟ್ರಂತೆ. ಸ್ವಾಮಿ, ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಹೋದಾಗ ನಿಮ್ಮ ಮುಖ ಸೂರ್ಯ ಚಂದ್ರಾದಿಗಳಂತೆ ಉರಿತಾ ಇತ್ತಲ್ಲ ನನ್ನಪ್ಪ ನನ್ನೊಡೆಯ ಪತಿದೇವರೇ.
ನೀವು ಮಠದಿಂದ ಬರಬೇಕಾದ್ರೆ ಮಾತಾಡ ಮಲಿಕೊಂಡು ದುಃಖ ಮಾಡ್ತಾ ಇದ್ರಲ್ಲ ಪ್ರತಿದೇವ, ಯಾರಾದ್ರೂ ನಿಮ್ಗೆ ಅಪಮಾನ ಮಾಡಿದ್ರೆ ಮಾಡಿರಳು ಎಂಬುದಾಗಿ ಮಡಗಿ ಕೊನೆಗೆ ನೋಡಿದ್ರು, ಮುಖವನ್ನು ನೋಡಿದ್ರು, ಮಾದಿರಳಪ್ಪ ಏನು ಮಡಗಿ ಕಲ್ಯಾಣಿ ಕೆಟ್ಟು ಓದುವಲ್ಲ ಮಡದಿ, ನಾವ್ಯಂದು ಹೋಗಲ್ಲ ಮಡದಿ ಕಲ್ಯಾಣಿ. ಸ್ವಾಮಿ ಏನಾಯ್ತು? ಕಲ್ಯಾಣಿ, ನಾನು ಗುರುಮಠದಲ್ಲಿ ಮುಂಭಾಗದಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಪಡೆದಂತ ಜಗಜೊಡೆಯ ವಿಶ್ವಗುರು ನಮ್ಮಪ್ಪ ಬೋಮುಗದವರು ಬಸವಣ್ಣನವರು ನನ್ನ ದರ್ಶನವಾಯಿತು. ಬಸವಣ್ಣನವರಿಗೆ ಶರಣು ಎಂಬುದಾಗಿ ಒಂದನ್ನು ನೋಡಿದೆ. ಕಲ್ಯಾಣಿ ಒಂದು ಕೇಳಾಗಿ ಶರಣು ಶರಣಾರ್ಥಿ ಎಂಬುದಾಗಿ ನುಡಿದುಬಿಟ್ರು ನನ್ನಪ್ಪ ಬಸವಾದಿ ಬಸವಣ್ಣ. ಅವ ಬಿಡುವೆಯಲ್ಲೋ ನನ್ನ ಪ್ರಾಣವ ಸುವಿಯೇ ನಮ್ಮ ದೇವಾರ ಸುವಿ. ಸ್ವಾಮಿ ಪ್ರಾಣ ಏಟಿಗೆ ಬಿಡ್ತಾ ಇದ್ರಿ ಮಡದಿ ಕಲ್ಯಾಣಿ. ಬಸವಣ್ಣ ಅಂದ್ರೆ ಬಾಯಿ ಮಾತ, ನಿಗುದಾರ ನೀಲಮ್ಮ ಅಂದ್ರೆ ಬಾಯಿ ಮಾತ. ಬಸವಣ್ಣನವರು ಪ್ರಪಂಚವನ್ನೇ ಅಜ್ಞಾನ ಎಂಬ ಕತ್ತಲೆಯನ್ನ ಅಳಿಸಿ ಸುಜ್ಞಾನ ಎಂಬ ಬೆಳಕನ್ನು ಕೊಡುವಂತ ನಮ್ಮ ಅಪ್ಪಾಜಿ ಬಸವಾದಿ ಬಸವಣ್ಣ ಅಲ್ಲವೇ ಅವರ ಮರುವಾದಂತ ನೀಲಲೋಚನೆ ನೀಲಾಂಬಿಕಾ ಆಟದ ಕಾಲಕ್ಕೆ ಅಮ್ಮನ ತೊಗರಿ ಬೇಳೆ 1 ಬದನೆಕಾಯಿ ಹಾಕಿ 1,96,000 ಗಣಗಳಿಗೆ ಅನ್ನದಾನವನ್ನು ನೀಡಿ ಮಿಕ್ಕ ಪ್ರಸಾದವನ್ನ ಕೈಬಂಡಿ ಕಟ್ಟಿ ಕೈಲಾಸ ಕಲಿಪುವಂತ ಆ ಜಗನ್ಮಾತ ಪಟುರತೆ ಶಿರೋಮಣಿ ಅಲ್ಲದೆ ಆ ತಾಯಿ ಮುಂದೆ ನಾವೇನು ಮಾಡಬಲ್ಲೆವು ಅಂತವರು ಶರಣು ಶರಣಾರ್ಥಿ ಎಂಬುದಾಗಿ ನೋಡಿಬಿಟ್ರಲ್ಲ ಕಲ್ಯಾಣಿ. ಆಹಾ ಬಿಡುವೆನೋ ನನ್ನ ಪ್ರಾಣವ ಸುವಿಯೇಲಮ್ಮ ದೇವಾರ ಸುವಿ. ನನ್ನ ಪ್ರಾಣವನ್ನ ಬರೀ ನೀನು ಮೃಗಹಾರಿ ಎಂದ್ರಂತೆ ಮಾಡಿದರ ಎಳಯ್ಯ. ಆವಾಗ ಈ ಮಾತನ್ನು ದೇಶವನ್ನ ಪರಿಹರಿಸಿಕೊಡೋದಕ್ಕೆ ಮಡದಿಯಾದಂತ ಕಲ್ಯಾಣಮ್ಮ ಆ ಪ್ರಭುದೇವರು ಬಸವನ ಪಾದವನ್ನು ನೆನಕೊಂಡು ದುಃಖ ಮಾಡ್ತಾ ಇರೋರಂತೆ. ಬಸವಾದಿ ಬಸವಣ್ಣನವರೇ, ಇಂಥ ಗುಣಮಾತೆಯನ್ನ ನನ್ನ ಪತಿಗೆ ನೀವು ಹೊರಿಸಬಹುದೇ? ನನ್ನ ಮುತ್ತೈ ಸ್ಥಾನ ನೀವು ಕಿತ್ಕೊಳ್ಬಹುದೇ? ನನ್ನಪ್ಪ ನನಗೇನಾದ್ರೂ ನೀವೇ ನನಗೆ ಉಪಾಯವನ್ನು ಉಳಿಸಬೇಕೆಂಬುದಾಗಿ ಆ ಬಸವನ ಪಾದವನ್ನು ಕಂಡು ದುಃಖ ಮಾಡಿದ್ರಂತೆ ತಾಯಿ ಸತ್ತಿನಂತೆ ಕಲ್ಯಾಣಮ್ಮ. ಆವಾಗ ಆ ಬಸವಣ್ಣನವರ ಕೃಪೆಯಿಂದ ಅವರ ತಲೆಗೆ ಉಪಾಯ ಒಳದಿದೆ. ಸ್ವಾಮಿ ಊಟ ಮಾಡಿ ಆ ಋಣಬಾಧೆಯನ್ನ ಪರಿಹರಿಸಿಕೊಡೋದಕ್ಕೆ ನಾನು ಹೇಳ್ಕೊಡ್ತೀನಿ ಅಂದ್ರಂತೆ ಕಲ್ಯಾಣಮ್ಮ. ಮಡದಿ ಹಾಗಾದ್ಮೇಲೆ ನೀನು ಹೇಳ್ಕೊಡ್ತೀಯ ಮಡದಿ? ಹೌದು ಸ್ವಾಮಿ. ಆ ದಂಪತಿಗಳು ಶಿವಪೂಜನ ಮಾಡಿ ಊಟವನ್ನು ಮಾಡಿದ್ದಾರೆ. ಮಡದಿ ಊಟವಾಯ್ತಲ್ಲ, ಭೋಜನವಾಯ್ತಲ್ಲ, ಏನು ಕೊಡು ಮಡದಿ? ಸ್ವಾಮಿ ಆ ಮಾತಿನ ದೇಶ ಪರಿಹಾರವಾಗಬೇಕಾದ್ರೆ ನಾನು ಏನು ರೀತಿ ನೀವು ಕೇಳಬೇಕು. ನಿಮ್ಮ ಬಲಬೆಡೆ ಚರ್ಮವ ಅಳಿಯಬೇಕು ದೊರೆಯೇ, ಬಲ್ಪಾದ ಚಮ್ಮಡಿಗೆ ಮಾಡಬೇಕು. ಸುವಿಯೇ ನಮ್ಮ ದೇವಾರ ಸುವಿ. ಅಲ್ಲವೇ ನನ್ನ ಕಡೆಯ ಚರ್ಮ, ನಿಮ್ದು ಬಲಗಡೆ ಚರ್ಮ, ಆ 7 ಚರ್ಮನ ಹೊಳೆದು ಚಮ್ಮಾಳಿಗೆ ಮಾಡಬೇಕು. ಆ ಸ್ವಾಮಿಯವರಿಗೆ ಪಾದರಕ್ಷೆಯನ್ನು ಮಾಡಿ ಆ ಬಸವಾದಿ ಬಸವಣ್ಣವರಿಗೆ ನಾವು ಅರ್ಪಿಸುವುದಾದ್ರೆ ಪ್ರತಿದೇವ ಅವ್ರು ಏನಿರಲ್ಲ ಒಂದು ಕೇಳಾಗಿ ಶರಣಾರ್ಥಿ ಎಂಬುದಾಗಿ ಅಲ್ಲಿಗೆ ಮಾತನ ದೋಷ ನನಗೆ ಪರಿಹಾರ ಸುವಿಯೇಲಮ್ಮ ದೇವಾರ ಆಹಾ ಕಲ್ಯಾಣಿ, ನೀನಂತ ಸತವಂತಿ ಆ ಮಡದಿ ಪಡೆದಿರೋದೆ ನನ್ನ ಪುಣ್ಯ. ಹಾಗಾದ ಮೇಲೆ ಶೀಘ್ರದಲ್ಲಿ ಕೆಲಸವನ್ನು ಮಾಡಬೇಕು ಎಂದರಂತೆ ಮಾದಿಗರ ರಳಯ್ಯ. ಇಂದು ನಾಳೆ ತುಂಬದ ಸೋಮವಾರ ಪ್ರಾತಃ ಕಾಲವೆದ್ದು ದಂಪತಿಗಳು ಸ್ನಾನ ಮಡಿ ಮಾಡಿಕೊಂಡು ಬಸವಣ್ಣನವರಿಗೆ ಪೂಜೆಯನ್ನು ಸಲ್ಲಿಸಿ ಆಟಲಿಂಗಕ್ಕೆ ಕೈ ಎತ್ತಿ ಮುಗಿದರಂತೆ ಅರಳಿಯನವರು. ಬಸವಾದಿ ಬಸವಣ್ಣ ಅಲ್ಲಮ್ಮ ಪ್ರಭುವೆ, ನಿಮ್ಮ ಪಾದವಿದತ್ತು ಎಂಬುದಾಗಿ ಬಲಗಡೆ ಇದ್ದ ವಂಕಿ ಅಂದ್ರೆ ಚಿಮ್ಮಟಿಗೆ ಮಾದಿಗರ ಅಳಿಯನ ಹತ್ರ ಇದೆಯಲ್ಲ ಆ ಚಮ್ಮಾಡಿಗೋಲಿ ಅಂತ ಅದನ್ನು ಎತ್ಕೊಂಡ್ರಂತೆ ಕೈಗೆ. ಅಯ್ಯ ಬಸವಾದಿ ಬಸವಣ್ಣ ನಿನ್ನ ಪಾದವೇ ಗತಿ ಎಂದು ತಮ್ಮ ಬಲಗಡೆ ಚರ್ಮವ ಸ್ವಾಮಿ ಅಳಿಯೋ ತಾರ ಸುವಿಯೇ ನಮ್ಮ ದೇವಾರ ಸುವಿ.
ಬಹಳ ದೊಡ್ಡ ಚರ್ಮವನ್ನು ಅಳ್ಕೊಂಡ್ರಂತೆ. ಅಲ್ಲಿರುವಂತ ನರಗಳನ್ನು ಅಳ್ಕೊಂಡ್ರಂತೆ ಸ್ವಾಮಿ ಅಲ್ಲಯ್ಯನವರು. ತನ್ನ ಮದುವೆ ಆದಂತ ಕಲ್ಯಾಣಮ್ಮನ ಎಡದೊಡೆ ಚರ್ಮವನ್ನು ಅಳ್ಕೊಂಡು ಅಲ್ಲಿರುವಂತ ನರಗಳನ್ನು ಬಿಡಿಸ್ಕೊಂಡ್ರಂತೆ. ಆ ನರವನ್ನ ನೂಲು ಮಾಡ್ಕೊಂಡು ಆ ಚಮ್ಮಾಳಿಗೆಯನ್ನ ಮಾಡ್ತಿದ್ದಾರೆ ಸ್ವಾಮಿ ಬಸವಣ್ಣನ ರಚಿಸುವುದಕ್ಕಾಗಿ. ಅರಳಯ್ಯನವರ ಬಲತೋರೆ ಚರ್ಮ, ಕಲ್ಯಾಣಮ್ಮನವರ ಎಡತೋರೆ ಚರ್ಮನ ಅಳೆದು ಅಲ್ಲಿರುವಂತ ನರಗಳನ್ನ ದಾರ ಮಾಡಿಕೊಂಡು ಆ ಸ್ವಾಮಿ ಮಹಾದೇವರ ಅರಳಯ್ಯನವರು ಚಮ್ಮಾಳಿಗೆನ ತಯಾರಿಸಿದ್ದಾರೆ. ಗುರುವೇ ಗುರುಪಾದ ಗದ್ದಿಗೆ ಮುಂದೆ ಇಟ್ಟು ಹಲವಾರು ಪುಷ್ಪಗಳನ್ನ ತೆಗೆದು ಬಿಲ್ಪತ್ರಿನ ಮಡಗಿ ಆ ಬಸವಣ್ಣನವರ ಪಾದ ನೆಲಕಂಡು ಅಪ್ಪ ಚಮ್ಮಾಳಿಗೆಗೆ ಪೂಜೆ ಅರಳಯ್ಯ ಮಾಡೋತಾರ. ಸುವಿಯೇ ನಮ್ಮ ದೇವಾರು ದೇವಾರು ಸುವಿಯೇ. ಆವಾಗ ಪೂಜೆಯನ್ನ ಸಲ್ಲಿಸಿ ಆ ಚಮ್ಮಾಳಿಗೆಯನ್ನ ಮಾದೇವರ ಅರಳಯ್ಯನವರು ಎತ್ತುಕೊಂಡು ಹಿಂಭಾಗದಲ್ಲಿ ಕಲ್ಯಾಣವನ್ನು ಬಿಟ್ಟುಕೊಂಡು ಅಯ್ಯ ಬಸವಣ್ಣನ ಬಳಿಗೆ ಸ್ವಾಮಿ ಬರೋತಾರ. ಸುವಿಯೇ ನಮ್ಮ ದೇವಾರ ದೇವಾರ ಸುವಿಯೇ. ಬಸವಣ್ಣನವರಿಗೆ ಅರ್ಪಿಸಬೇಕು ಎಂಬುದಾಗಿ ಅರಳಯ್ಯನವರು ಚಮ್ಮಾಳಿಗೆಯನ್ನು ಹೊತ್ತುಕೊಂಡು ಹಿಂಭಾಗದಲ್ಲಿ ಮಡಿದು ಬಿಟ್ಟುಕೊಂಡು ಬರ್ತಿರ್ಬೇಕಾದ್ರೆ ರಾಜಬೀದಿಯಲ್ಲಿ ಮಧುವರ್ಸಯ್ಯ ಹಾಗೂ ಅವನ ಕೈಯಾಳಿಬ್ಬರು ಸಭಾಂಗಣದಲ್ಲಿ ಕುಳಿತಿದರಂತೆ. ಬರ್ತಿದ್ರಲ್ಲ ಅರಳಯ್ಯ ಅವನ ಟೀಕೆಯಿಂದ ಮಾತಾಡ್ತಾರಂತೆ. ಹರಯ ಎಲ್ಲಿಗೆ ಹೋಗ್ತಾ ಇದೀಯಾ? ತಲೆಮೇಲೆ ಎತ್ತಿರೋದೇನು? ಮಹಾತ್ಮರೇ, ತಲೆಮೇಲೆ ಎತ್ತಿರುವುದು ನನ್ನ ಬಲದೊಡೆ ಚರ್ಮ, ನನ್ನ ಮಡದಿ ಕಲ್ಯಾಣಿ ಎಡದೊಡೆ ಚರ್ಮ. ಯಾರಿಗೆ? ಬೋಧಕ ದೊಡ್ಡವರಾದಂತ ಬಸವಾದಿ ಬಸವಣ್ಣನವರಿಗೆ. ಅವನು ಬೂದಿ ಬಡಕ ಹಣೆಯಲ್ಲಿ ಬಸವಂಗ ಹಾಕೊಂಡು ಗುರುಪೀಠ ಹಿಂಬದಾಗ ಕುಳಿತಿದ್ದಾರೆ. ಇದು ಅವ್ರಿಗೆ ಸಲ್ಲದು. ಅಯ್ಯ ನಿನ್ನ ಚಮ್ಮಾಳಿಗೆ ಧರಣಿಗೆ ಮಡಗ ಇಲ್ಲ. ಸುವಿಯೇ ನಮ್ಮ ದೇವಾರ ದೇವಾರ ಸುವಿ. ಸ್ವಾಮಿ ತಿರಸ್ಕಾರ ಮಾಡಬೇಡಿ, ಇದು ಬಸವಾದಿ ಬಸವಣ್ಣರಿಗೆ ಅರ್ಪಿಸಬೇಕು, ದಯವಿಟ್ಟು ಬೇಡಿ ಅಂದ್ರಂತೆ ಮಾದೇವ ಅರಳಯ್ಯ. ನಾನು ದೊಡ್ಡ ಯಜಮಾನ, ದೊಡ್ಡ ಸಭಾಂಗಣ, ಈ ಕಲ್ಯಾಣದಲ್ಲಿ ನನ್ನ ಸಮಯ ಹಾರಿದ್ದರು ಬರ್ಗೋ ಅಂತ ಏಕವಚನದಲ್ಲಿ ನಿಂದಿಕ ಮಾಡಿದ್ರಂತೆ ಮಧುವರ್ಸಯ್ಯನವರು. ಆವಾಗ ಬಸವಾದಿ ಬಸವಣ್ಣ ನಿಜಗಾರ ನೂರ ಅಂಬಿಕ ತಾಯಿ ಸತ್ಯವಂತ ನಿನ್ನ ಪಾದಯೋಗ್ಯತೆ ಎಂಬುದಾಗಿ ಆ ಸ್ವಾಮಿ ಅರಳಯ್ಯನವರು ಚಮ್ಮಾಳಿಗೆ ನಡೆದಿದ್ರಂತೆ. ಆವಾಗ ಜಲಗಲಿನ ಬೆವರುತ್ತಿದ್ದಾರೆ ಮಧುವರ್ಸಯ್ಯ. ಯಾವಾಗ ಚಮ್ಮಾಳಿಗೆ ನಡೆದಿದ್ರು ಆವಾಗ ಜಲಗಲಿನ ಬೆವರುತ್ತಿದ್ದಾರೆ ಮಧುವರ್ಸಯ್ಯ. ಆವಾಗ ಅಪಶಕನವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆಹಾ, ನನ್ನ ಹೃದಯ ನಡುತ್ತಾ ಇತ್ತಂತೆ, ಹೃದಯ ನಡುತ್ತಾ ಇದೆ, ಮೈಯೆಲ್ಲ ಜಲಗಲಿ ಬೆವರ್ತಾ ಇದೆ. ಈ ಚಮ್ಮಾಳಿಗೆ ಬೇಡ ಅನ್ನೋ ಬಾಯಿ ಮಾತು ಬರ್ಲಿಲ್ಲ. ನಡ್ತೀನಿ ನೋಡಂತ ಹೇಳಿ ಆಹಾ ಬಲಪಾದ ಎತ್ತವರೇ ಬಲ ಚಮ್ಮಾಳಿಗೆ ಮುಟ್ಟವರೇ, ಎಡಪಾದ ಎತ್ತವರೇ ಎಡಪಾದವರೇ, ಅವನಿಗೆ ಕುಷ್ಠರೋಗವೇ ಅಲ್ಲಿ ಬಂದಿತಲ್ಲ. ಸುವಿಯೇ ನಮ್ಮ ದೇವಾರ ದೇವಾರ ಸುವಿಯೇ. ಆತನಿಗೆ ಕೈ ಕಾಲು ಚತ್ತವಾದ ಮೈ ರಾಮೆಲ್ಲ ಉರಿ ಎತ್ತ ಬಿಡುತ್ತಂತೆ. ಆವಾಗ ನಾನಿಗೆ ಕೆಟ್ಟು ಎಂಬುದಾಗಿ ಇಲ್ಲಿ ಒದ್ದಾಡ್ತಿದ್ದಾರೆ. ಆವಾಗ ಎಲ್ಲಪ್ಪ ಈ ಚಮ್ಮಾಳಿಗೆನ ಬೇಗ ಸ್ವೀಕರಿಸಪ್ಪ. ಮಧುವರ್ಸಯ್ಯನವರೇ, ನಾನಾಗಿ ನಿಮಗೆ ನಾನು ಕೊಟ್ಟಿಲ್ಲ, ನೀವಾಗಿ ನೀವು ತೆಗೆದು ನೋಡಿದಿರಿ, ನೀವಾಗಿ ನೀವು ಕೊಟ್ಟರೆ ನಾನು ತಗೋತೀನಿ, ಇಲ್ಲ ಅಂದ್ರೆ ಪುನಃ ಹಿಂತಿರುಗಿ ನಾನು ಮಟ್ಟ ಕೊಟ್ಟು ಹೋಗ್ತೀನಿ. ಅಯ್ಯೋ ಆ ಕೆಲಸ ಮಾಡ್ಬೇಡಪ್ಪ. ಅಯ್ಯೋ ಭಗವಂತ ಬಸವಾದಿ ಬಸವಣ್ಣ ಪಾದಯೋಗ್ಯತೆ ಎಂಬುದಾಗಿ ಬಸವಣ್ಣ ನೆನ್ಕೊಂಡ್ರಂತೆ. ಆವಾಗ ಅಲ್ಲಿರುವಂತ ಸಭಾಂಗಣರು ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗಿ ಜಲವನ್ನು ತಂದು ಪೋಷಣೆ ಮಾಡಿ ಅಂದ್ರಂತೆ. ಆವಾಗ ಅಲ್ಲಿರುವಂತ ನಾಡು ಮುತ್ತೈದರೆಲ್ಲ ಒಂದೊಂದು ಮಣ್ಣಿನ ಕೊಡ ತೆಗೆದುಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗಿ ಜಲ ಪೋಷಣೆ ಮಾಡ್ತಾ ಇದ್ರಂತೆ. ಯಾರು ಜಲ ಪೋಷಣೆ ಮಾಡಿದ್ರೆ ಅಲ್ಲಿ ಅವ್ರ ಕುಷ್ಠರೋಗ ಹೋಗ್ಲಿಲ್ಲ, ಉರಿ ತಪ್ಪಿಲ್ಲ. ಆ ಕಲ್ಯಾಣ ಪಡೆದಿದ್ದಂತೆ ಒಬ್ಬ ಶರಣ ಮಹಾದೇವಮ್ಮ ಮಾನಿಸಿದ ಮಧುವರ್ಸಯ್ಯನಿಗೆ ಜಲಪೋಷಣೆ ಮಾಡಬೇಕು ಅಂತೇಳಿ ಪುಣ್ಯಕ್ಷೇತ್ರದಲ್ಲಿ ಅಲ್ದಾಡ್ಕೊಂಡು ಬಂದ್ರಂತೆ. ಅಲ್ದಾಡುವಾಗ ಒಬ್ಬ ಆ ವಾರ್ಡ್ಗಳನ್ನು ಸಿಕ್ಬಿಟ್ಟ. ಆ ವಾರ್ಡ್ ಆಟ ನೋಡ್ತಾ ಪುಣ್ಯಕ್ಷೇತ್ರಕ್ಕೆ ಹೋಗ್ಲಿಲ್ವಂತೆ. ಪಕ್ಕದಲ್ಲಿದ್ದಂತ ಅರಳಯ್ಯನ ಕೊಳಚೆ ಬಿಂದಿ ಚಮ್ಮಾಳಿಗೆ ಹೊಲಿದ್ರು, ಅದೇ ಚಮ್ಮಾಳಿಗೆ ಹೊಲಿದಿರಲ್ಲ, ಆ ನೀರನ್ನು ಮಕ್ಕೊಂಡು ಬಂದ್ಬಿಟ್ರಂತೆ ಆ ಸಾಯಿ ಶರಣ ಮಾದೇವಮ್ಮ. ಆ ನೀರನ್ನು ತಂದು ಆ ಮಧುವರ್ಸಯ್ಯನವರು ಪೋಷಣೆ ಮಾಡಿದ್ದಾರೆ. ಅಯ್ಯ ಕುಷ್ಠರೋಗವೇ ಕ್ಷಣದಲ್ಲಿ ಮಾಯ ಆಯಿತಲ್ಲ.
ಸೂವಿಯೇ ನಮ್ಮ ದೇವಾರ ದೇವಾರ ಸೂವಿ. ಆ ಧರಣಿಗೆ ಚಮ್ಮಾಳಿಗೆ ಬಂದ್ಬಿಡ್ತಂತೆ. ಅವರ ಅಂಕಿಕೊಂಡಿದ್ದಂತ ಚಮ್ಮಾಳಿಗೆ ಅವ್ರ ಕುಷ್ಠರೋಗ ಹೋಗಿ ಯಥಾ ಪ್ರಕಾರವಾಗಿ ಆಗಿದ್ದಾರೆ. ಆವಾಗ ಮಧುವರಸಯ್ಯನವರು ಅಳ್ಳಯ್ಯನಿಗೆ ಶರಣಾದ್ರಂತೆ. ಶರಣಪ್ಪ ಶರಣು, ನಿನ್ನ ನಿಂದಿತ ಮಾಡಿ ಆ ಬಸವಾದಿ ಬಸವನನ್ನ ನಿಂದಿಸಿ ನಾನು ಕುಷ್ಠರೋಗಕ್ಕೆ ತುತ್ತಾದೆ ಅಂತೇಳಿ ಶರಣಾಗಿದ್ದಾರೆ. ಆ ಪಾದರಾಕ್ಷಿಯನ್ನ ತಲೆ ಮೇಲೆ ಎತ್ತುಕೊಂಡು ಹಿಂಭಾಗದಲ್ಲಿ ಕಲ್ಯಾಣವನ್ನು ಬಿಟ್ಟುಕೊಂಡು ಅಯ್ಯ ಬಸವಣ್ಣನ ನಂದಿಗೆ ಮಟ್ಕೆ ಬರೋ ಪಾರ ಸುವಿಯೇಲಮ್ಮ ದೇವಾರ ದೇವಾರ ಸ್ವಾಮಿ ಬಸವಾದಿ ಬಸವಣ್ಣ ಆಗ ನಿಜವಾದ ನೀಲಹಂಬಕ್ಕ ಸಭಾಂಗಣದಲ್ಲಿ ಕುಳಿತಿರಲ್ಲ ಗುರುಪೀಠದಲ್ಲಿ. ಅರಳಯ್ಯ ಮೊದಲಾಗಿ ಸರಣಿ ಎಂಬುದಾಗಿ ನುಡಿದು ಬಿಡ್ತಾರೆ ಅಂತೇಳಿ ಅಳ್ಳಪ್ಪನ ಮಡಿಗೆ ಕಲ್ಯಾಣಮ್ಮ ಅವರಿಗಿಂತ ಮೊದಲಾಗಿ ದೀರದ ನಮಸ್ಕಾರವನ್ನು ಮಾಡದಂತೆ ಶರಣೋ ಶರಣಾರ್ಥಿ ಎಂಬುದಾಗಿ. ಅರಳಯ್ಯ ಅದೇನೋ ಸತ್ಯ, ನೀನು ತಲೆ ಮೇಲೆ ಎತ್ಕ ಬಂದಿದ್ದೀನಿ ಕಂದ. ಅಯ್ಯಪ್ಪ ಭೂಮಿಗೆ ದೊಡ್ಡವರು ಭೂಲೋಕ ಪಡೆದವರು ನೀವು, ಅಜ್ಞಾನ ಎಂಬ ಕತ್ತಲೆಯನ್ನು ಅಳಿಸಿ ಸುಜ್ಞಾನ ಎಂಬ ಬೆಳಕನ್ನು ತಂದವರು ನೀವು ಜ್ಯೋತೀಶ್ವರ. ತಾಯಿ ನಿಜವಾದ ನೀನಮ್ಮ ಹಾಕದ ತಾಳಕ್ಕೆ ಒಮ್ಮನ ತೆಗೆದಿದ್ದಾಳೆ ಒಂದು ಬದನೆಕಾಯಿ. 1,96 ಕೋಟಿ ಗಣಗಳಿಗೆ ಅನ್ನಪೋದನವನ್ನ ನೀಡಿ ನಿಖಾಲ್ ಪ್ರಸಾದವನ್ನ ಕೈಮಂಡಿ ಕಟ್ಟಿ ಕೈಲಾಸಗಳ ಅಂತ ಶರಣ ನೀವು. ಆದ್ರೆ ನಾವು ಮಾದಿಗರ ಎಳೆಯಿನವರು ಮಹಾದಿಗರು. ನೀವು ಆಡುವಂತ ಋಣಬಾಧೆ ಪರಿಹರಿಸಿಕೊಳ್ಳುವುದಕ್ಕಾಗಿ ನಾನು ಈ ಚಮ್ಮಾಳಿಗೆಯನ್ನ ತಂದಿದ್ದೀನಿ. ಹರಳಯ್ಯ, ಈ ಚಮ್ಮಾಳಿಗೆ ಯಾವ ರೀತಿ ತಯಾರಿಸಿದ್ಯಾ ಕಂದ? ಬಸವಣ್ಣನವರೇ, ನನ್ನ ಬಲಪಾದದ ಬಲ ಧ್ವನಿಯ ಚರ್ಮ, ನನ್ನ ಮನೆಯ ಎಡಗಡೆ ಚರ್ಮ, ಅಲ್ಲಿರುವಂತ ನರಗಳನ್ನು ಅಳಕೊಂಡು ತಮ್ಮ ಪಾದಕ್ಕೆ ತಂದಿದ್ದೀನಿ ಚಮ್ಮಾಳಿಗೆ ಮಾಡಿಕೊಂಡು. ಎಂತ ಕೆಲಸ ಮಾಡಿದೆ ಅರಳಯ್ಯನವರೇ, ಇದನ್ನ ನನ್ನ ಪಾದರಾಕ್ಷಿ ಧರಿಸಕ್ಕೆ ನನಗೂ ಯೋಗ್ಯತೆ ಅಲ್ಲ. ಆ ನಂದಿಗೆ ಮರದ ಹಬ್ಬಗಳಲ್ಲಿ ಮರದಪ್ಪ ಅಂದ್ರಂತೆ. ಆ ನಂದಿಗೆ ಮರದ ಹಬ್ಬಗಳಲ್ಲಿ ಆ ಅರಳಯ್ಯನವರು ಕೊಟ್ಟಂತ ಚಮ್ಮಾಳಿಗೆ ಮಾಡಿಸಿದ್ದಾರೆ. ಅರಳಯ್ಯನವರಿಗೆ ಶರಣ ಮಾಡಿ ಅವರಿಗೆ ಆಶೀರ್ವಾದನ ಮಾಡಿ ಅರಳಯ್ಯನ ಚಮ್ಮಾಳಿಗೆ ಅಂತೇಳಿ ಲೋಕಿಗೆ ಕೊಂಡಾಡಲಿ ಕಂದ ಅಂತೇಳಿ ಆಶೀರ್ವಾದ ಮಾಡಿ ಕಲಗಿದ್ದಾರೆ. ಆ ಬಸವಾದಿ ಬಸವನವರು ಸರಿಯರಿಗೆ ಮಂಗಳವನ್ನುಂಟಾಳು ಮಾಡಲಿ ಅಂತೇಳಿ ಭಗವಂತ ಪರಂಜ್ಯೋತಿ ಬಸವೇಶ್ವರನ ಪಾದಕರವಾಗಲಪ್ಪ. ತುಂಬೆ ತೊಳಕಾಡಿ ಬಪ್ಪ ಸಿದ್ದಯ್ಯ ಸ್ವಾಮಿ ಬಂದಿ ಕಂದಾಯದ ಒಡೆಯ ಗೊರಲಿಂಗಪ್ಪ ನೀವೇ ಬಂದಿ. ಅಪ್ಪ ನಮ್ ಗುರು ಕೊಟ್ಟಂತ ನಾಲು ಬಾನುಂಡನ ಹಾರಾರಿ ಮಣ್ಣ ತುಳಿದಾನ ಮುಂಜಾನೆದ್ದು ಕುಂಬರ ನಾಲು ಬಾನುಂಡನ ಹಾರಾಡಿ ಮಣ್ಣ ತುಳಿದಾನ ಹಾರ್ಯಾರಿ ಮಣ್ಣ ತುಳಿದುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ನಾರ್ಯಾರು ಬರುವಂತ ಐರಾಣಿ ಹೊತ್ತರೆತು ಕುಂಬರನ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಒತ್ತರಿತು ಕುಂಬರನ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಬರುವಂತ ಐರಾಣಿ ಮಿತ್ರೇರು ಬರುವಂತ ಐರಾಣಿ ಮುಂಜಾನೆದ್ದು ಕುಂಬರ ನಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಅಕ್ಕಿಗಿಟ್ಟು ನಾವು ತಕ್ಕೊಂಡು ತಂದೀವ್ನಿ ಗಿಂಡೀಲಿ ತಂದೀವ್ನಿ ತಿಳಿದೋಪ್ಪ ಅಕ್ಕಿಗಿಟ್ಟು ನಾವು ತಕ್ಕೊಂಡು ತಂದೀವ್ನಿ ಗಿಂಡೀಲಿ ತಂದೀವ್ನಿ ತಿಳಿದೋಪ್ಪ ಗಿಂಡೀಲಿ ತಂದೀವ್ನಿ ತಿಳಿದೋಪ್ಪ ಕುಮಾರಣ್ಣ ತಂದೀಡು ನಮ್ಮ ಐರಾಣಿ ತಂದೀಡು ನಮ್ಮ ಐರಾಣಿ ಮುಂಜಾನೆದ್ದು ಕುಂಬರ ನಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಕುಂಬರಣ್ಣ ನಾ ಮಡ್ದಿ ಕಡ್ಗಾವ ಕೈ ಇಕ್ಕಿ ಕೊಡ್ಗ ಮ್ಯಾಲಿನ ಬರಿದಾನ ಕುಂಬರಣ್ಣ ನಾ ಮಡ್ದಿ ಕಡ್ಗಾವ ಕೈ ಇಕ್ಕಿ ಕೊಡ್ಗ ಮ್ಯಾಲಿನ ಬರಿದಾಳ ಕೊಡ್ಗ ಮ್ಯಾಲಿನ ಬರದಾಳ ಕಲ್ಯಾಣದ ಶರಣ ಬಸವಣ್ಣನ ನಿಲ್ಲಿಸ್ಯಾಳ ಶರಣ ಬಸವಣ್ಣನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬರ ನಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಹಾರ್ಯಾರಿ ಮಣ್ಣ ತುಳಿದುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ನಾರ್ಯಾರು ಬರುವಂತ ಐರಾಣಿ ನಾರ್ಯಾರು ಬರುವಂತ ಐರಾಣಿ. ಎಲ್ಲರಿಗೂ ಶರಣಾರ್ಥಿಗಳು.
ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಏಕೆ ಅಲ್ಲ ನಿಲ್ಲುವೆ ಹರಿದು ಬನ್ನಿ ಹರಿಯ ಬನ್ನಿ ಏಕೆ ಅಲ್ಲ ನಿಲ್ಲುವೆ ಹರಿದು ಬನ್ನಿ ಹರಿಯ ಬನ್ನಿ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನಸಿರು ಬದುಕು ಬಾಳಿದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನಸಿರು ಬದುಕು ಬಾಳಿದೆ ಕಲ್ಲು ಮುಳ್ಳು ಕೊನರಿನಲ್ಲಿ ದೇವರಿಲ್ಲವೋ ಧೂಪ ದೀಪ ಪತ್ರೆ ಪುಷ್ಪ ಅವಗೆ ಬೇಡವೋ ದೀನ ದಲಿತ ದುಃಖಿತರಲ್ಲಿ ಅವನ ಇರುವಿದೆ ಕಂಬನಿಯ ಹನಿಗಳಲ್ಲಿ ಅವನ ಬಿಂಬವೋ ಕಾಯಕವೇ ಪುಷ್ಪವೋ ದಾಸೋಹವೇ ದೀಪವೋ ಅವನು ಇಲ್ಲದ ನೆಲೆಯು ಇಲ್ಲವೋ ಅವನು ಇಲ್ಲದ ನೆಲೆಯು ಇಲ್ಲವೋ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಹುಟ್ಟು ಸಾವು ಎಲ್ಲರಿಗೂ ಒಂದೇ ಇರುವುದು ನಡುವೆ ಏಕೆ ಬದುಕಿನಲ್ಲಿ ತಳಮಳವೋ ರೋಷ ದ್ವೇಷ ಕದನಗಳು ಬದುಕು ಹಾದಿಲೆ ಗುಡಿ ಮಸೀದಿ ಚರ್ಚುಗಳ ಪಾಲು ಹೆಚ್ಚಿದೆ ಇವೆಲ್ಲವೇ ತಕೆ ನೀ ದೇವನಲ್ಲವೇ ಬಸವನಿಂದರೆ ಪಾಪ ಹೋಗದೆ ಬಸವನಿಂದರೆ ಪಾಪ ಹೋಗದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಹೆಣ್ಣು ಮಗು ಹೆಣ್ಣೆಂದು ಹೇಗಳದಿರೋ ತಾಯಿ ತಂಗಿ ಮಡದಿಯಾಗಿ ಅಪ್ಪಿಕೊಳ್ಳುವಳು ಅವಳು ಇಲ್ಲ ದೂರಿನಲ್ಲಿ ಏನು ಇಲ್ಲವೋ ಅವಳ ಬದುಕಿನಲ್ಲಿ ನಮಗೆ ದಾರಿ ದೀಪವೋ ರಕ್ಷಕಿಯಾಗಿ ಶಿಕ್ಷಕಿಯಾಗಿ ಮನದನ್ನಿಯಾಗಿ ಮೊದವನೀವಳೋ ಮನದನ್ನಿಯಾಗಿ ಮೊದವನೀವಳು ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಇಷ್ಟಲಿಂಗ ಪ್ರಾಣಲಿಂಗ ಎಂದು ಅರಿತುಕೋ ನುಡಿಯಲಿರುವ ದೇವರೆಲ್ಲ ಕಣ್ಣು ತಿಳಿದುಕೋ ಅರಿವು ಇಲ್ಲದರಿವೆಗಳಿಗೆ ಬೆಲೆಯು ಇಲ್ಲವೋ ಜಂಗಮ ಎಂಬುದಕ್ಕೆ ಮಾತಾ ಪಿತರು ಇಲ್ಲವೋ ಅರಿವು ಜಂಗಮ ಆಚಾರ ಲಿಂಗವೋ ಅನುಭವ ನುಡಿಗಳೇ ಕೂಡಲ ಸಂಗಮ ಅನುಭವ ನುಡಿಗಳೇ ಕೂಡಲ ಸಂಗಮ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಏಕೆ ಅಲ್ಲ ನಿಲ್ಲುವೆ ಹರಿದು ಬನ್ನಿ ಹರಿಯ ಬನ್ನಿ ಏಕೆ ಅಲ್ಲ ನಿಲ್ಲುವೆ ಹರಿದು ಬನ್ನಿ ಹರಿಯ ಬನ್ನಿ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ತನುವ ಬೇಡಿದಡಿವೆ
ಮನವ ಬೇಡಿದಡಿವೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಎನಗೆ ಬೇಕೆಂಬ ಭಾವ ಎನಗೆ ಬೇಕೆಂಬ ಭಾವ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಮನವಚನ ಕಾಯದಲ್ಲಿ ಮನವಚನ ಕಾಯದಲ್ಲಿ ನೀವಲ್ಲದೆ ಮನವಚನ ಕಾಯದಲ್ಲಿ ನೀವಲ್ಲದೆ ಮತ್ತೊಂದ ನರಿದಡೆ ಕೂಡಲ ಸಂಗಮ ದೇವ ಮತ್ತೊಂದ ನರಿದಡೆ ಕೂಡಲ ಸಂಗಮ ದೇವ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಶರಣು ಶರಣಾರ್ಥಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂದ್ಯಾಲಗಿರಿ ಬೆಟ್ಟದೆ ನಂಜುಂಡ ದಾಸವಾಳ ಗಿಡ ಹುಟ್ಟಿದೆ ನಂದ್ಯಾಲಗಿರಿ ಬೆಟ್ಟದೆ ನಂಜುಂಡ ದಾಸವಾಳ ಗಿಡ ಹುಟ್ಟಿದೆ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ದಾಸವಾಳ ಹೂವ ತಂದು ನಂಜುಂಡ ದ್ಯಾವರಿಗೆ ಪೂಜೆ ಮಾಡಿ ದಾಸವಾಳ ಹೂವ ತಂದು ನಂಜುಂಡ ದ್ಯಾವರಿಗೆ ಪೂಜೆ ಮಾಡಿ ಹೂವಾಡಿ ಹೋಯಿತಲ್ಲೋ ನಂಜುಂಡ ಎದ್ದು ಬರೆಯದರಿಗೆ ಹೂವಾಡಿ ಹೋಯಿತಲ್ಲೋ ನಂಜುಂಡ ಎದ್ದು ಬರೆಯದರಿಗೆ ಅದು ಬೆಟ್ಟ ಇದು ಬೆಟ್ಟವೋ
ನಂಜುಂಡ ನಂಜಾನಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾನಗಿರಿ ಬೆಟ್ಟವೋ ಸ್ವಾತಿಯ ಮಳೆ ಹುಯ್ಯಿತು ನಂಜುಂಡ ಸಂಪಂಗಿ ಕೆರೆ ತುಂಬಿತು ಸ್ವಾತಿಯ ಮಳೆ ಹುಯ್ಯಿತು ನಂಜುಂಡ ಸಂಪಂಗಿ ಕೆರೆ ತುಂಬಿತು ಸಂಪಂಗಿ ಕೆರೆಯ ಕೆಳಗೆ ಕೆಂಬತ್ತನೆಲ್ಲ ಬಿತ್ತಿ ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ಬಿತ್ತಿ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾನಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾನಗಿರಿ ಬೆಟ್ಟವೋ ಮೂಡಾಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ ಮೂಡಾಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾನಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾನಗಿರಿ ಬೆಟ್ಟವೋ ಪರದೇಶಿಯಾದ ನಾನು ನಂಜುಂಡ ಪರಪಂಚ ನರಘಾತಕೋ ಪರದೇಶಿಯಾದ ನಾನು ನಂಜುಂಡ ಪರಪಂಚ ನರಘಾತಕೋ ಪರಪಂಚ ನನಘಾತಕೋ ನಂಜುಂಡ ನನ್ನ ಚಿಂತೆ ನಿನಘಾತಕೋ ಪರಪಂಚ ನನಘಾತಕೋ ನಂಜುಂಡ ನನ್ನ ಚಿಂತೆ ನಿನಘಾತಕೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾನಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾನಗಿರಿ ಬೆಟ್ಟವೋ ನಂಜಾನಗಿರಿ ಬೆಟ್ಟವೋ ನಂಜಾನಗಿರಿ ಬೆಟ್ಟವೋ ಬಾಳಲೋಚನದ ಒಡಿಯ ಮಾಯಕಾರ ಮಾದಪ್ಪ ಹುಲಿವಾನದೀಯ ಗಂಡುಗಾಳಿ ಗುಂಡಿಯ ಶೀಲಿ ಹೆಣ್ಣುಗಾಳಿ ಸುರಚ್ಚೆಂದಾಡುವಂತ ನಮ್ಮಪ್ಪಾಗಿ ಅಯ್ಯ ಎಲ್ಲಿದ್ದೆಯಪ್ಪ ಮಾದೇವ ನಿನ್ನ ಭಕ್ತಾರ ಬಿಡುವ ನೋಡಯ್ಯ ಕೋರಣ್ಯಾನಿಡುವ ಕೂಡದಲ್ಲಯ್ಯನಿಗೆ ಕೋಲ ಮಂಡೆ ಗಂಡು ಮರೋ ಪಾರಣ್ಯ ಕದಯ ಮಹಾದೂರ ಕೋರಣ್ಯ ನೀಡುವ ಕೂಡದಲ್ಲಯ್ಯನಿಗೆ ಆವಾಗಲೀಗ ನಮ್ಮಪ್ಪ ಹಾಜಿಯೋಳು ಮಲೆ ಹೊಡಿಯ ಮಾಯಕಾರ ಮಾದಪ್ಪ ಸರಳ ಸಂಕಮನ ಮನೆ ಮುಂದೆ ನಿಂತುಕೊಂಡು ಅಯ್ಯ ಕಂಪಳೆನಾದ ಮಾಡವರೇ ಕಂಪಳೆನಾದ ಮಾಡವರೇ ಒಡ್ಡಲಗಿರಿಯ ಮಾಯ್ಕಾರ ಮುತ್ತೈದ ದಿಕ್ಕ ಸಾರವರನ್ನು ಏಳು ಮಲೆಯ ಮಹಾದೇವ ಮಹಾದೇವ ಯಾವಾಗಲೀಗ ಸ್ವಾಮಿ ಏಳುಮಲೆ ಮಾಯಕಾರ ಮಹದೇಶ್ವರ ಭಿಕ್ಷುವ ಭಿಕ್ಷೆ ಎಂಬುದಾಗಿ ಸಾರಬಿಟ್ರು ಅಯ್ಯ ಮಾದೇನ ಮಾತ ಕೇಳವಳೆ ಮಾದೇನ ಮಾತ ಕೇಳವಳೆ ಸತ್ಯವಂತೆ ಸಂಕಮ್ಮ ಶಿವಾಸರಣೆ ಸಂಕಮ್ಮ ಮುತ್ತೈದ ಮರವ ತಗದವಳಿ ಸಣ್ಣಕಿ ದಾನ ತುಂಬವಳಿ ಗಂಡನ ಪಾದ ನೆನದವಳಿ ಅತ್ತೆ ಮಾವರ ನೆನದವಳಿ ತಾಯಿ ತಂದೆ ನೆನದವಳಿ ಮಾದೇವ ಮಾದೇವ ಅಂತ ತಾಯಿ ಬಾಗಲ ಬಿಟ್ಟು ಬರ್ತಾಳ ಕೋರಣ್ಯ ನೀಡುವ ಕೂಡದಲ್ಲಯ್ಯನಿಗೆ ಆವಾಗಲೀಗ ಸ್ವಾಮಿ ಏಳುಮಲೆ ಮಾಯಿಕಾರ ಮಹದೇಶ್ವರ ಏನು ವಾಹನನ ಕಂದ ಸಂಕಮ್ಮ
ಯಾವಾಗ ಬಾಗಿಲು ಬಿಟ್ಟು ಹೊರಗೆ ಬಂದೆ ಕಂದಮ್ಮ, ಗುರು ಕೊಟ್ಟಿದ್ದ ಜೋಳಿಗೆ ಎಪ್ರಿ ಆಯ್ತಲ್ಲ ಮಗಲಿ, ನಮ್ಮ ಅಪ್ಪನ ಮನೆ ದೇವರು ಮಾಯ್ಕಾರ ಮಹದೇಶ್ವರ ಈ ರೀತಿ ಕೇಳ್ತಾರೆ ಎಂಬುದಾಗಿ ದುಃಖ ಪಡಬೇಡ ಕಂದಮ್ಮ, ಸಿಟ್ಟು ಮಾಡಬೇಡ ಕಂದ ಶಂಕಮ್ಮ. ಅವ್ವ ತಾಯಿ ತಂದೆ ಇರುವೋರ, ತಾಯಿ ತಂದೆ ಇರುವೋರ, ಅತ್ತೆ ಮಾವ ಇರುವೋರ, ಸುತ್ತಲೂ ಬಳಗ ಇರುವೋರ, ಮಗಳೇ ನಿನಗೆ ಹೆಣ್ಣು ಮಕ್ಕಳೆಷ್ಟವ್ವ, ನಿನ ಗಂಡು ಮಕ್ಕಳೆಷ್ಟವ್ವ, ಕೋರಣ್ಯ ನೀಡುವ ಕೂಡದಲ್ಲಯ್ಯ ನೀಡಿ. ಮಗಳೇ ನಿನ್ನ ಹೆಣ್ಣು ಮಕ್ಕಳೆಷ್ಟೋ ಗಂಡು ಮಕ್ಕಳೆಷ್ಟೋ, ಮಕ್ಕಳು ಮರಿ ಕರಿ ಕಂದಮ್ಮ ಅಂದ್ರಂತೆ ಸ್ವಾಮಿ ಮಹೈಕಾರ ಮಾದಪ್ಪ. ಅಯ್ಯೋ ನನ್ನಪ್ಪ, ನನಗೆ ತಾಯಿ ತಂದೆ ಇರುವೋರು, ತಂದೆ ತಾಯಿ ಇರುವೋರು, ಅತ್ತೆ ಮಾವ ಇರುವೋರು, ಅಣ್ಣ ತಂದಿರು ಇರುವೋರು, ಅವರ ಮಕ್ಕಳು ಇರುವೋರು, ಅಕ್ಕ ತಂಗಿರು ಇರುವೋರು, ಅವರ ಮಕ್ಕಳು ಇರುವೋರು. ಮಾದಪ್ಪ ನನ್ನ ಒಟ್ಟ ಒಳಗೆ ಮಕ್ಕಳ ಫಲವೋ ಉತ್ತಾಲಿನವೋ ಮಾದೇವ, ಮಾದೇವ. ಮಾದಪ್ಪ ನನ್ನ ಗರ್ಭದಲ್ಲಿ ಎಲ್ಲಿಲ್ಲ ಗಂಡಿಲ್ಲ ನನ್ನಪ್ಪ, ಯಾರ ಮಕ್ಕಳ ಕರೆಯಲಿ ಕೋರ್ಮ್ಯ ಕೊಡ್ತಲಿ ತಂದೆ ಮಾಯ್ತಾಡ್ ಮಾದೇವ. ಛೇ ಎಂಥ ಮಾತಾಡ್ತಾ ಇದ್ರಿ ಕಂದ ಶಂಕಮ್ಮ. ಇಂದು ತುಂಬಿದ ಸೋಮವಾರ, ನನ್ನ ಅಂತರ್ಗಂಗೆ ಒಳಗೆ ಸ್ನಾನ ಜಲಕ ಮಾಡಿಕೊಂಡು ಗುರು ಕೊಡ್ದೊಳಗೆ ಇನ್ನ ಧರಿಸ್ಕೊಂಡು ಕಂದಮ್ಮ ನಿನ್ನ ಬಂಜೆ ಚಂದಿಸಿ ಬಂದಲ್ಲ ಕಂದ ಶಂಕಮ್ಮ. ನಿನ್ನ ಬಂಜೆ ಕೈನ ದಿಕ್ಸ ನನಗೆ ಬೇಡ ಹೋಗೋ ಏನು ಮಗಳ, ಓ ರಣ್ಯ ನೀಡುವ ಕೂಡದಲ್ಲಯ್ಯನಿಗೆ. ಅಯ್ಯೋ ನನ್ನಪ್ಪ ಎಂತ ಮಾತಾಡ್ತಾ ಇದ್ರಿ ಸ್ವಾಮಿ. ನನ್ನ ಪತಿ ನೀವೇ ಗೌಡ ವಾಡಹಾಡ್ಬಿಟ್ಟಿರು ನೆರೆಯವರು ಬಂಜೆ ಎಂಬುದಾಗಿ ನಾನು ಅಳಿಗಳಿತಾ ಇದ್ರು. ಆ ಮಾತನ್ನು ಕೇಳಲಾರದೆ ಈ ಅಡವಿ ಆರೋಗ್ಯಕ್ಕೆ ಬಂದು ವಾಸ ಮಾಡ್ತಾ ಇದ್ವಿ. ನನ್ನ ಗಂಡ ನೀವೇ ಗೌಡ ಹೆಜ್ಜೆ ಬಿಟ್ಟು ಹೋಗಬೇಕಾದ್ರೆ ಬಲಗೈ ಮುಟ್ಟಿ ಭಾಷೆ ಕೇಳಿದಾಗ ಬಲಗೈ ಭಾಷೆ ಕೊಡುವರ ಕಾರಣಕ್ಕೆ ಈ ರೀತಿ ಕಷ್ಟ ಕೊಟ್ಟು ಹೋಗಿದ್ರಲ್ಲ, ಆ ಕಷ್ಟವನ್ನ ಪರಿಹಾರ ಮಾಡಿದ್ರಿ ನನ್ನಪ್ಪ ಮಾಯ್ಕಾರ ಮಹಾದೇವ. ಇವಾಗ ಭಾಗ್ಯ ಕೊಟ್ಟಿದ್ದೀರಿ ನನ್ನಪ್ಪ, ಭಾಗ್ಯ ಕೋರನೆ ಕೊಡ್ತಾ ಇದ್ರಿ, ಬಂಜಾಚನ ಭಿಕ್ಷ ಬೇಡದ್ ಕೇಳ್ತಾ ಇದ್ರಿ ನನ್ನಪ್ಪ. ಭಾಗ್ಯ ಕೊಟ್ಟ ಮಹಾದೇವ ಇದೊಂದು ನಿಮಗೆ ಅತಿಶಯವಿಲ್ಲ ನನ್ನಪ್ಪ. ಅಪ್ಪ ಭಾಗ್ಯ ಕೊಟ್ಟ ಮಹಾದೇವ ಮಕ್ಕಳ ಭಾಗ್ಯವ ನೀಡಯ್ಯ, ಕೋರಣ್ಯ ನೀಡುವ ಕೂಡದಲ್ಲಯ್ಯನಿಗೆ. ಅಪ್ಪ ಮುತ್ತಿನ ಕಳಸ 30 ತೂಗ ಮಂಚ 60 ಯಾರಾದ್ರೂ ಬಂದು ನೀನು ಅಳಿವೆಷ್ಟು ಆಸ್ತಿ ಎಷ್ಟು ಮನಮಗಷ್ಟು ಎಂದು ಕೇಳೋದಿಲ್ಲ ಮಾಯ್ಕಾರ. ಮೊಟ್ಟ ಮೊದಲಿಗೆ ಕೇಳುವುದೇ ನಿನ್ನ ಮಕ್ಕಳಷ್ಟೇ ಎಂಬುದಾಗಿ. ಪಟ್ಟೆ ಸೀರೆ ಹುಟ್ಟಿದ್ರೆ ಪ್ರಯೋಜನವೇನು, ಮೆಟ್ಟಿ ಮಾಸುವಂತ ಮಗನೇ ಇನ್ನಾಲೆ. ಅಪ್ಪ ಮಾಯ್ಕಾರ ನನ್ನ ಬಂಜೆ ಕುಲವ ತಳಿಯಪ್ಪ, ಅಪ್ಪನ ಮನೆಯ ಮಾಯ್ಕಾರ. ಕೋರಣ್ಯ ನೀಡುವ ಕೂಡದಲ್ಲಯ್ಯನಿಗೆ. ಬಾಳ ದುಃಖ ಮಾಡವಳೆ ಸತ್ಯವಂತೆ ಸಂಕಮ್ಮ, ಕೋರಣ್ಯ ನೀಡುವ ಕೂಡದಲ್ಲಯ್ಯನಿಗೆ. ಅಯ್ಯೋ ನನ್ನಪ್ಪ ನಿನ್ನ ಪಾದವನ್ನ ಬಿಡಲಾರೆ ತಂದೆ ಅಂತೇಳಿ ಬಹಳ ದುಃಖ ಮಾಡ್ತಿದ್ದಾರೆ ಶರಣಶಂಕಮ್ಮ. ಆವಾಗ ಮಾಯ್ಕಾರ ಮಹದೇಶ್ವರ ಹೆಣ್ಣು ಮಕ್ಕಳ ಕಣ್ಣೀರು ಕರೆದಬಾರದು ಪ್ರಪಂಚದಲ್ಲಿ ಅಂತೇಳಿ ನನ್ನ ಗುರು ಪ್ರಭುದೇವರು ಹೇಳಿದ್ದಾರೆ. ಅದರಂತೆ ಶಂಕಮ್ಮ ನಿನ್ನ ಶರಣ ಕಂದಮ್ಮ ಇರಲಿ, ನೀನು ಹೇಳದಂತ ಮಕ್ಕಳ ಭಾಗ್ಯ ಕೊಡ್ತೀನಿ ಕಂದ, ಜೋಡ ಹೆಣ್ಣು ಮಕ್ಕಳನ್ನೇ ಕೊಡ್ತೀನಿ ಮಗಳೇ. ಬಂಜೆ ಕುಲವ ಕಳೆದರೆ ಮಗಳೇ ನನಗೆ ನರ್ಕೆ ಮಾಡಿವಿಯೋ, ಕೋರಣ್ಯ ನೀಡುವ ಕೂಡದಲ್ಲಯ್ಯನಿಗೆ. ಅಯ್ಯೋ ನನ್ನಪ್ಪ ನನ್ನ ಬಂಜೆ ಕುಲ ಕಳೆಯುವುದಾದ್ರೆ ನನ್ನಪ್ಪ 16 ಗುಡಿ ಗೋಪುರ ಆಕರ್ಸ್ಕೊಡ್ತೀನಿ ನನ್ನಪ್ಪ. ಮಳೆಯಲ್ಲಿ ನೆನೆಬಾರದು, ಬಿಸಿಲಲ್ಲಿ ಒಣಗಬಾರದು ತಂದೆ. ಅದರಂತೆ ನೀವು ಒಳಗಿರುವಂತಹ ಸ್ಥಳದಲ್ಲಿ 16 ಗುಡಿ ಗೋಪುರ ಆಕರ್ಸ್ಕೊಡ್ತೀನಿ ನನ್ನಪ್ಪ. ಈ ಹರಕೆದ್ರಾದ್ರೂ ಒಪ್ಪಗಂಡು ನನ್ನ ಬಂಜೆ ಕುಲವ ತಳಿಯಪ್ಪ ನೀ ಅಪ್ಪನ ಮನೆಯ ಮಾಯ್ಕಾರ. ಕೋರಣ್ಯ ನೀಡುವ ಕೂಡದಲ್ಲಯ್ಯನಿಗೆ.
ಆ ಗಂಡು ಮಾತು ಕೇಳಕ್ಕೆಂದು ಮಾಯ್ಸಾರ್ ಮಾದಪ್ಪ ಮಗಳೇ 16 ಗುಡಿ ಗೋಪುರ ಕರ್ಸ್ಕೊಡೋದಕ್ಕೆ ಒಕ್ಕಲು ಪಡೆದಿದ್ದೀನಿ. ಮಹಾದೇವ ಅಂತ ಒಕ್ಕಲ ಎಲ್ಲಿ ಪಡೆದಿರಿ ತಂದೆ? ಅವ್ವ ಆಲಂಬಾಡಿ ದುಂಜೆ ಗೌಡ್ರ ಒಕ್ಕಲಾಗಿ ಪಡೆದೇವನ್ಯ ನೀಡವ್ವ ಕೊಡಗಲ್ಲೆಯನಿಗೆ. ಆಲಂಬಾಡಿ ದುಂಜೆ ಗೌಡ್ರ ಒಕ್ಕಲಾಗಿ ಪಡೆದಿದ್ದೀನಿ. ಈ ಅರಿಕೆ ನಿಮಗೆ ಹಾಕಬೇಕು ಮಗಳೇ ಶಂಕಮ್ಮ. ಅವ್ವ ಬಂಜೆ ಕುಲವ ಕಳೆದರ ಮಗಳೇ ನನಗೆ ನರಿಕೆ ಮಾಡಿಯೋ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಅಯ್ಯೋ ನನ್ನಪ್ಪ, ಆ ಅರಿಕೆ ಒಪ್ಪದಿಲ್ಲವಾದ್ರೆ ಇನ್ನೊಂದು ಅರಿಕೆ ಮಾಡ್ಕತೀನಿ ತಂದೆ. ಶಂಕಮ್ಮ ಯಾವ ಅರಿಕೆ ನನ್ನ ಕಂದ? ಮಾದಪ್ಪ ಬೆಟ್ಟಿರುವಂತ ನಿನ್ನ ಪರ್ಷೆಗೆ ಅಪ್ಪಾಜಿ ಗಿಡ ಮರಗಳ ಕಡಿಸಿ ದಾರಿ ಮಾರ್ಗ ಮಾಡಿಸ್ಕೊಡ್ತೀನಿ. ನನ್ನಪ್ಪ ಬಸಿನ ದಾರಿ ಸರಪನಾದಿ ಅಂತೇಳಿ ಆದಿ ಮಾರ್ಗ ಮಾಡ್ಕೊಡ್ತೀನಿ. ಬೆಟ್ಟ ಹತ್ರ ಹಾಡಿದವ್ರಿಗೆ ನಾನು ಬೆಟ್ಟ ಹಚ್ಚಕ್ಕೆ ಸೀರೆ ಸೆರಗಿನಿಂದ ಶಕೆ ಬೀಸ್ತೀನಿ ನನ್ನಪ್ಪ. ಮಾಯ್ಕಾರ ಈ ಅರಿಕೆನಾದ್ರೂ ಒಪ್ಪಿಕೊಂಡು ನನ್ನ ಬಂಜೆ ಕುಲವ ತಳಿಯಪ್ಪ ನೀ ಅಪ್ಪನ ಮನೆಯ ಮಾಯ್ಕಾರ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಶಂಕಮ್ಮ ಗಿಡ ಮರಗಳನ್ನ ಕಡಿದು ಕಲ್ಲು ಮುಳ್ಳ ಹಾದಿ ದಾರಿ ಮಾರ್ಗ ಮಾಡ್ಕೊಡೋಕೆ ಕೋದಳ್ಳಿಯವರಿಗೆ ಪ್ರಾಂಪ್ಟರ್ ಮಕ್ಕಳ ಪಡ್ಕೊಂಡಿದ್ದೀನಿ ಕಂದ. ಅವ್ರು ನನಗೆ ದಾರಿ ಮಾರ್ಗ ಮಾಡ್ತಾರೆ. ಈ ಅರ್ಕೆ ನಿನಗೆ ಬೇಡ, ಮತ್ತೊಂದು ಅರ್ಕೆ ಹೇಳು ಕಂದ. ಅಯ್ಯೋ ನನ್ನಪ್ಪ ಯಾವ ಅರ್ಕೆ ಮಾಡ್ಕೊಳ್ಳಿ ತಂದೆ? ನನ್ನಪ್ಪ ಇನ್ನೊಂದು ಅರ್ಕೆ ಮಾಡ್ಕೊತೀನಿ. ರಾಗಿ ಅಂಬ್ಲೆನ ಕಾಯಿಸಿ ಅಣ್ಣೆ ಸೊಪ್ಪನ್ನು ಬೇಯಿಸಿ ಬರುವಂತ ನಿನ್ನ ಪರ್ಷೆಗೆ ನಾನು ದಾನ ಮಾಡ್ತೀನಿ ತಂದೆ. ಅಪ್ಪ ಬಂಜೆ ಕುಲವ ತಳಿಯಪ್ಪ ಅಪ್ಪನ ಮನೆಯ ಮಹಾದೇವ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಶಂಕಮ್ಮ ರಾಗಿ ಅಂಬ್ಲೆನ ಕಾಯಿಸಿ ಅಣ್ಣೆ ಸೊಪ್ಪು ಬೇಯಿಸಿ ದಾನ ಮಾಡೋದಕ್ಕೆ ಒಕ್ಕಲು ಪಡೆದಿದ್ದೀನಿ. ಮಹಾದೇವ ಅಂತ ಒಕ್ಕಲ ಎಲ್ಲಿ ಪಡೆದಿರಿ ತಂದೆ? ಅವ್ವ ಕಾಮಗೆರೆ ಊರೊಳಗೆ ಕೆಂಪೆ ಗೌಡ್ರ ಮಡಗೆನಿಯ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಕಾಮಗೆರೆ ಗ್ರಾಮದಲ್ಲಿ ಕೆಂಪೇಗೌಡ ಅವ್ರು ನನಗೆ ಪರ್ಸೆಗೆ ರಾಗಿ ಅಂಬ್ಲೆನ ಕಾಯಿಸಿ ಮೊಟ್ಟ ಮೊದಲಿಗೆ ಅಣ್ಣೆ ಸೊಪ್ಪ ದಾನ ಮಾಡ್ತಾನೆ ತಂದ. ಈ ಅರಿಕೆ ನಿನಗೆ ಹಾಕಬೇಕು ಮಗಳೇ ಶಂಕಮ್ಮ. ಬಂಜೆ ಕುಲವ ಕಳೆದರ ಮಗಳೇ ನನಗೆ ನರಿಕೆ ಮಾಡಿಯೋ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಅಯ್ಯೋ ನನ್ನಪ್ಪ ಯಾವ ಕೇಳಿದ್ರು ಒಪ್ತಾ ಇಲ್ವಲ್ಲ ನನ್ನಪ್ಪ. ಮಾಯ್ಕಾರ ಮಾದೇವ ನೀನು ಪ್ರಪಂಚವನ್ನ ಮೆರೀತಿಲ್ಲ ನನ್ನಪ್ಪ. ಗಂಡಿಲಿ ಅನ್ನೋ ವಾಹನವನ್ನು ಮಾಡಿಸಿ 7 ಮನೆ ಕೈಲಾಸಗಿರಿ ಕಳಿಕೊಡ್ತೀನಿ ಮಾದೇವ. ಅಯ್ಯ ಗಂಡುಲಿ ವಾನದ ಅರ್ಕೆಯ ಒಪ್ಪೆ ಗಂಡು ಮಗನ ನೀಡಯ್ಯ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಅಯ್ಯೋ ಶಂಕಮ್ಮ ಗಂಡಿಲಿ ವಾಹನ ಮಾಡಿಸ್ಕೊಡ್ಲಿಕ್ಕೆ ನಾನು ಒಕ್ಕಲು ಪಡೆದೀನಿ ಕಂದ. ಮಾದಪ್ಪ ಅಂತ ಒಕ್ಕಲು ಎಲ್ಲಿ ಪಡೆದೀರಿ ಗುರುದೇವ? ಕಂದ ಬೆಂಗಳೂರು ಪೇಟೆ ಒಳಗೆ ಜಾತಿ ಒಳಗೆ ಮರಾಠಿ ಜಾತಿ ಒಳಗೆ ರಾಮಚಾರಿಯನ್ನು ಪಡೆದಿದ್ದೀನಿ. ಆ ರಾಮಚಾರಿ ನನಗೆ ಗಂಡುಲಿ ವಾಹನ ಮಾಡಿಸಿ 7 ಮನೆ ಕೈಲಾಸಗಿರಿ ಕಳಿಕೊಡ್ತಾನೆ. ಈ ಅರ್ಕೆ ನಿನಗೆ ಯಾಕೆ ಬೇಕು ಮಗಳೇ? ಬಂಜೆ ಕುಲವ ಕಳೆದರ ಮಗಳೇ ನನಗೆ ನರಿಕೆ ಮಾಡಿಯೋ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಶಂಕಮ್ಮ ಬಂಜೆ ಕುಲ ಕಳೆದ್ರೆ ನನಗೇನು ಅರ್ಕೆ ಮಾಡ್ಬೇಕಂದ? ಅಯ್ಯೋ ನನ್ನಪ್ಪ ಬೆಂಗಳೂರಿಗೆ ಬಸವಣ್ಣನ ವಾಹನ ಮಾಡಿಸಿ 7 ಮನೆ ಕೈಲಾಸಗಿರಿ ಕಳಿಕೊಡ್ತೀನಿ ಮಹಾದೇವ. ವರ್ಷಂಬತ್ ಕಾಲ ನೀನು ಪರ್ಸೆ ನಿನ್ನ ಗುಡಿ ಗೋಪುರ ಸುತ್ತ ಪರಕ್ಷಣೆ ಬರ್ಲಿ ನನ್ನಪ್ಪ. ಕಂದ ಬೆಳ್ಳಿ ವಾಹನ ಮಾಡಿಸ್ಕೊಡ್ತೀಯ ಮಗಳೇ, ಅದಕ್ಕೂ ಒಕ್ಕಲು ಪಡೆದಿನಲ್ಲ ಮಗಳೇ. ಅಪ್ಪ ಎಲ್ಲಿ ಪಡೆದಿದ್ರಿ? ಅವ್ವ ಬಂದಲ್ಲಿ ಒಳಗೆ ಕಂದ ಲಿಂಗವಂತರ ಪಡದೇವನ್ಯ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ನನಗೆ ಬೆಳ್ಳಿ ವಾಹನ ಬಂದಲ್ಲಿ ಒಳಗೆ ಬರುತ್ತೆ. ಈ ಅರ್ಕೆ ನಿನಗೆ ಯಾಕೆ ಬೇಕು ಮಗಳೇ? ಶಂಕಮ್ಮ ನಿನ್ನ ಬಂಜೆ ಕುಲವ ಕಳೆದರ ಮಗಳೇ ನನಗೆ ನರಿಕೆ ಮಾಡಿಯೋ ಕೋರಣ್ಯ ನೀಡವ್ವ ಕೊಡಗಲ್ಲಯ್ಯನಿಗೆ. ಅಯ್ಯೋ ನನ್ನಪ್ಪ ರುದ್ರಾಕ್ಷ ಮಂಡಪವನ್ನು ಮಾಡಿಸಿ 7 ಮನೆ ಕೈಲಾಸಗಿರಿ ಕಳಿಕೊಡ್ತೀನಿ. ವರ್ಷ ಕಾಲ ನಿನ್ನ ಪರ್ಸೆ ರುದ್ರಾಕ್ಷ ಮಂಡಪವನ್ನು ಮೆರಿಸ್ಲಿ ನನ್ನಪ್ಪ. ಅಯ್ಯೋ ಕಂದ
ಅದಕ್ಕೂ ಒಕ್ಕಲು ಮಡಗಿದ್ದೀನಿ. ಅಪ್ಪ ಎಲ್ಲಿ ಮಡಗಿದ್ರು ನನ್ನಪ್ಪ? ಅವ್ವ ಮೈಸೂರೊಳಗೆ ಮಹಾರಾಜರು ವಂಶದವರ ಒಕ್ಕಲಾಗಿ ಮಡಗಿವೆನ್ಯಾ ಕೋರಲ್ಲ ನೀಡವ್ವ ಕೂಡದಲ್ಲಯ್ಯ ನೀಗೆ. ನನಗೆ ಮೈಸೂರು ಮನಸ್ಥಾನದಿಂದ ನನಗೆ ರುದ್ರಾಕ್ಷಿ ಮಂಟಪಾನ ಬರುತ್ತೆ ಕಂದ, ಅದು ವಸಂತ ಕಾಲ ಮರಿತಾರೆ ಕಂದ. ಈ ಅರ್ಥ ನನಗೆ ಬೇಡ. ಅವ್ವ ಬಂಜೆ ಕುಲವ ಕಳ್ಳದರ ಮಗಳೇ ನನಗೆ ನರಕೆ ಮಾಡಿಯ ಕೋರಲ್ಲ ನೀಡವ್ವ ಕೂಡದಲ್ಲಯ್ಯ ನೀಗೆ. ಅಯ್ಯೋ ನನ್ನ ಅಪ್ಪ ಯಾವ ಕೇಳಿ ಹೋಗ್ತಾ ಇಲ್ವೋ ನನ್ನಪ್ಪ. ಛತ್ರಿ ಚಾಮರ ಶಕ್ತಿಯ ಸೂರ್ಯಪಾಗಿ ಅದನ್ನ ಮಾಡಿಸ್ಕೊಡ್ತೀನಿ ತಂದೆ. ಶಂಕಮ್ಮ ಅದಕ್ಕೆ ಒಕ್ಕಲು ಪಡೆದಿದ್ದೀನಿ ಕಂದ. ಅವು ಒಕ್ಕಲಿದ್ದಾರೆ. ಅಪ್ಪ ಎಲ್ಲಿದ್ದಾರಪ್ಪ? ಅಯ್ಯೋ ತಮಿಳ್ನಾಡ್ರ ಕಳ್ಳರ ಮಕ್ಕಳ ಒಕ್ಕಲಾಗಿ ಮಡಗೆಯೋನಿಯ ಕೋರಂಗ ನೀಡವ್ವ ಕೂಡದಲ್ಲಯ್ಯ ನೀಗೆ. ಆ ಕಳ್ಳರು ನನಗೆ ಛತ್ರಿ ಚಾಮರ ನನಗೆ ಚಣವೆಲ್ಲನೆ ಮಾಡಿಸ್ಕೊಡ್ತಾರೆ. ಈ ಯಾಕೆ ನನಗೆ ಬೇಡ. ಅವ್ವ ಬಂಜೆ ಕುಲವ ಕಳ್ಳದರ ಮಗಳೇ ನನಗೆ ನರಕೆ ಮಾಡಿದೀಯ ಕೋರಂಗ ನೀಡವ್ವ ಕೂಡದಲ್ಲಯ್ಯ ನೀಗೆ. ಅಯ್ಯೋ ನನ್ನಪ್ಪ ಅಂತೇಳಿ ಮಹದೇಶ್ವರನ ಪಾದ ಮುಂದ್ಗಡೆ ಮಿಲಿಮು ಒದ್ದಾಡುತ್ತ ಕರಡೆತ್ತಿರುವುದು 10 ಪೂರ್ತಿಯಾಗಿ 2000 ತಾಯಿ ಸತ್ಯವಂತ ಶಂಕಮ್ಮ. ಮಾದಪ್ಪ ನೀನು ಒಪ್ಪುವಂತದ್ದು ನನ್ನಲ್ಲಿ ಯಾವುದೂ ಇಲ್ಲ ನನ್ನಪ್ಪ. ಕಟ್ಟ ಕಡಿಯಲ್ಲಿ ನಾನು ಒಂದು ಮಾತನ್ನು ಬೇಡಿಕತ್ತೀನಿ ಅಂತ ಹೇಳಿ ಎಷ್ಟೇ ಆದ್ರೂ ಸತ್ಯವಂತೆಯ ಸ್ಥಾನ ಅಲ್ಲವೇ ಆ ಸತ್ಯವಂತ ಬಾಯಲ್ಲಿ ಬರ್ತಾ ಇರುವುದಂತೆ. ಮಾಡಪ್ಪ ನಾನು ಬಂಜೆ ಕುಲ ತಂದ್ರೆ ಅಷ್ಟೇ ಸಾಕು. ಆದ್ರೆ ಇದರಲ್ಲಾದ್ರೂ ಒಪ್ಪ ನಾನು ತಂದೆ. ನೀನು ಬೇಡೇಡು ಮಕ್ಕಳ ಕೊಡ್ತೀನಿ ಅಂದಲ್ಲಪ್ಪ, ಆ ಬೇಡೇಡು ಮಕ್ಕಳ ಕೈ ಎತ್ತಿ ನೀನು ಮುತ್ತಿನೇಗೆ ಕೈ ಎತ್ತಿ ದಾನ ಕೊಡ್ಬಿಡ್ತೀನಿ ನನ್ನಪ್ಪ. ನಾನು ಬಂಜೆ ಕುಲ ತಂದ್ರೆ ಪ್ರಪಂಚ ಅಷ್ಟೇ ಸಾಕು ಅಂತ ಹೇಳಿ ದೀರ್ಘ ನಮಸ್ಕಾರ ಮಾಡಿ ಬೇಡದ್ರಂತೆ ಶಂಕಮ್ಮ. ಆವಾಗ ಮಹದೇಶ್ವರ ಕಕಾಕಗಿನಗುತ್ತಾ ಪ್ರಪಂಚವನ್ನ ಅಂತ್ಯ ನೋಡ್ಬಿಟ್ರಂತೆ. ಸೂರ್ಯ ಚಂದ್ರಾದಿಗಳು ಪ್ರಕಾಶಮಾನ ಕಂಡುಬಿಟ್ರಂತ ಅವ್ರಿಗೆ. ಆವಾಗ ಶಂಕಮ್ಮ ನೀನು ಸತ್ಯವಂತೆ ಬಾಯಲ್ಲಿ ಈ ಮಾತು ಬರುತ್ತಿಲ್ಲ ಅಂತೇಳಿ ನಾನು ಸತ್ಯವಂತೆ ಬಾಯಿ ಸತ್ಯ ಪರೀಕ್ಷೆ ಮಾಡಿದೆ. ಇದು ಸತ್ಯವಂತ ಶಂಕಮನ ಸಂಕಷ್ಟ, ಶಂಕಮನ ಬಂಜೆ ಕುಲ ಕಳೆದಂತ ಕಥೆ ಅಂತೇಳಿ ಲೋಕವೇ ಕೊಂಡಾಡಲಿ. ಅಂದಮ್ಮ ನಿನಗೆ 7 ಜನ ಪುತ್ರನ ಕೊಡ್ತೀನಿ ಕಂದ. ಒಬ್ಬನಿಗೆ ಕಾರ್ಯ ಒಬ್ಬನಿಗೆ ಬಿಲ್ಲೆ ಅಂತ ನಾಮಕರಣ ಮಾಡು ಮಗಳೇ. ಆ ಕಾರ್ಯ ಬಿಲ್ಲೆ ಕಂದಗಳನ್ನ ಮಕ್ಕಳು ಹುಡುಗ 12 ದಿನಕ್ಕೆ ನಾನು ಬಾಣ ತರ್ತೀನಿ. ಅಲ್ಲಿ ತನಕ ಮುಟ್ಟಿಕ್ಕೆ ಬೇಡ, ಎಂಜಲ್ ಮಾಡಬೇಡ, ಮುದ್ದಾಡಬೇಡ ಕಂದ. ನನ್ನ ಮಕ್ಕಳು ಎಂಬುದಾಗಿ ನೀನು ಭಾವನೆ ಇಟ್ಕೋಬೇಡ. 12 ದಿನಕ್ಕೆ ಬಂದು ನಾನು ದಾನ ತಗೊಂಡೋಗ್ತೀನಿ ಅಂತ ಹೇಳಿ ಸ್ವಾಮಿ ಏಳುಮಲೆಯ ಮಾಯ್ಕಾರ ಮಹದೇಶ್ವರ ಆ ತಾಯಿ ಗರ್ಭಂತನಿಗೆ ಕಾಡು ಬೂದ್ವಾಳೆಯನ್ನ ತಂದು ತಿನ್ ಪ್ರಸಾದ ಅಂದ್ರೆ ಮಕ್ಕಿ ಪ್ರಸಾದವನ್ನ ಮಾಡಿ, ಇದು ಬ್ರಹ್ಮ ಕೊಡುವಂತ ಮಕ್ಕಳಲ್ಲ ಮಹಾದೇವ ಕೊಡುವಂತ ಮಕ್ಕಳು ಅಂತ ಹೇಳಿ ಮಹದೇಶ್ವರ ನನ್ನ ಒಡೆಯ ಪ್ರಪಂಚದಲ್ಲಿ ಬಂಜರ್ ಕುಲವನ್ನ ಕಳೆಯುವಂತ ನಮ್ಮಪ್ಪ ಏಳುಮಲೆ ಒಡೆಯ ಶಂಕಮನ ಗರ್ಭಕ್ಕೆ ಮಕ್ಕಳ ವರವ ಕೊಡ್ತವರಲ್ಲೋ ಮಹಾದೇವ ಕೋರಲ್ಲ ನೀಡವ್ವ ಕೊಡದಲ್ಲಯ್ಯ ನೀಗೆ. ಆ ತಾಯಿ ಗರ್ಭಕ್ಕೆ ಮಕ್ಕಳ ಪ್ರಸಾದವನ್ನು ಕೊಟ್ಟು ಸಂತಾನ ಭಾಗ್ಯವನ್ನು ಕೊಟ್ಟು ಏಳುಮಲೆಯ ಮಾಯ್ಕಾರ ಮಹದೇಶ್ವರ ಕಂದಮ್ಮ ನಾನು ಬರುತ್ತೀನಿ, ನೀನು ಸಂತಾನ ಭಾಗ್ಯ ಉತ್ಪತ್ತಿ ಆಗಲಿ ಆಶೀರ್ವಾದನ ಮಾಡಿ ಏಳುಮಲೆ ಕೈಲಾಸಗಿರಿಗೆ ಹೊರಟವರಲ್ಲ ಮಹಾದೇವ ಕೋರಲ್ಲ ನೀಡವ್ವ ಕೊಡದಲ್ಲಯ್ಯ ನೀಗೆ. ಕಥೆ ಬಹಳ ಇದೆ, ಆದ್ರೆ ಸ್ವಾಮಿಯವರು ಹೇಳಿದ್ರು ಒಂದು 10 ನಿಮಿಷಕ್ಕೆ ಏನೋ ಸಿಂಪಲ್ ಮಾಡಿ ಬುದ್ಧಿಯವರು ಕೇಳೋದಕ್ಕೆ ಅಂದ್ರು. ಕಥೆ ಇದ್ರಲ್ಲಿ ಇನ್ನೇ ಒಪ್ಪತ್ತಾಗುತ್ತೆ, ಇದ್ರಲ್ಲಿ ಒಪ್ಪತ್ತಾಗುತ್ತೆ. ಶಂಕಮ್ಮ ಮಕ್ಕಳ ಪ್ರಸಾದ ಕೊಡೋದು ಒಪ್ಪತ್ತಾಗುತ್ತೆ. ಸ್ವಾಮಿಯವರು ಅದನ್ನ ಕಡಿಮೆ ಮಾಡಿ ಬುದ್ಧಿಯರು ಕೇಳ್ಕೊಂಡ್ರೆ ಕಡಿಮೆ ಮಾಡಿ ಆಡಿ ಅಂದ್ರು. ಆಹಾ ಮಂಗಳಾರತಿಯ ಬೆಳಗಿರಿ ಮಲೆಯ ಮಾದೇವನಿಗೆ ಹೂವ ಚೆಲ್ಲಾಡಿ ಬನ್ನಿರಿ. ಮಂಗಳಾರತಿ ಎತ್ತಿ ಮಾದೇವ ನೀನೇ ಗತಿ, ಮಂಗಳಾರತಿ ಎತ್ತಿ ಮಾದೇವ ನೀನೇ ಗತಿ. ನೆಂದಿದ್ದ ಮನೆಯಲ್ಲಿ ಬಿರುವೆ ತುಂಬಿ ತುಳುಕಾಡಿ ಹೋದೆ. ಮಂಗಳಾರತಿಯ ಬೆಳಗಿರಿ ಮಲೆಯ ಮಾದೇವನಿಗೆ ಹೂವ ಚೆಲ್ಲಾಡಿ ಬನ್ನಿರಿ. ಮಾದೇವ ನೀನೇ ಗತಿಯೋ, ಮಾದೇವ ನೀನೇ ಮತಿಯೋ, ಮಾದೇವ ನೀನೇ ಗತಿಯೋ, ಮಾದೇವ ನೀನೇ ಮತಿಯೋ. ನೆಂದಿದ್ದ ಮನೆಯಲ್ಲಿ ಬಿರುವೆ ತುಂಬಿ ತುಳುಕಾಡಿ ಹೋದೆ. ಮಂಗಳಾರತಿಯ ಬೆಳಗಿರಿ ಮಲೆಯ ಮಾದೇವನಿಗೆ ಹೂವ ಚೆಲ್ಲಾಡಿ ಬನ್ನಿರಿ. ಉಡುವಾಗ ಉಲಿಯ ವರ್ಣ
ಬೆಳೆವಾಗ ನವರತ್ನದ ಪರಿಯೋ ಉಡುವಾಗ ಉಳಿಯ ವರ್ಣ ಬೆಳೆವಾಗ ನವರತ್ನದ ಪರಿಯೋ ಲೋಕಕ್ಕೆ ದೊಡ್ಡರು ಗುರುವೆ ಪರಮಾತ್ಮ ಪರಂಜ್ಯೋತಿ ಲೋಕಕ್ಕೆ ದೊಡ್ಡರು ಗುರುವೆ ಪರಮಾತ್ಮ ಪರಂಜ್ಯೋತಿ ಮಂಗಳಾರತಿಯ ಬೆಳಗೀರಿ ಮಲೆಯ ಮಾದಪ್ಪನಿಗೆ ಹೂವ ಚೆಲ್ಲಾಡಿ ಬನ್ನೀರಿ ನಾವು ಕೂಗಿದ ಕೂಗು ಎಳಮಲೆಯ ಮಾಯಿಕಾರ ನಾವು ಕೂಗಿದ ಕೂಗು ಎಳಮಲೆಯ ಮಾಯಿಕಾರ ಪಾದಕ್ಕರುವಾಗಲಿ ಸ್ವಾಮಿ ಏಳುಮಲೆಯ ಮಾದಪ್ಪ ಪಾದಕ್ಕರುವಾಗಲಿ ಸ್ವಾಮಿ ಮೋಡಾಲ ಬಸವಣ್ಣನವರೇ ಹೂವ ಚೆಲ್ಲಾಡಿ ಬನ್ನೀರಿ ಬಸವಣ್ಣನ ಪಾದಕ್ಕೆ ಕಮಲ ಚೆಲ್ಲಾಡಿ ಬನ್ನೀರಿ ಹೂವ ಚೆಲ್ಲಾಡಿ ಬನ್ನೀರಿ ಬಸವಣ್ಣನ ಪಾದಕ್ಕೆ ಕರ್ಪೂರ ಭಾರತೀಯ ಬೆಳಗೀರಿ ಮಂಗಳಂ ಜಯ ಮಂಗಳ ಮಲೆ ಮಾದಪ್ಪನ ಪಾದಕ್ಕೆ ಉಗಿ